ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ವಿಧಾನಸೌಧದಲ್ಲಿ ನಡೆಯಲಿದೆ ಕ್ಯಾಬಿನೆಟ್ ಮೀಟಿಂಗ್ ಹೊಸ ಸಚಿವಾಲಯಗಳ ಸ್ಥಾಪನೆ ಬಗ್ಗೆ ನಿರ್ಧಾರ ಎನ್ಆರ್ಐಗಳಿಗಾಗಿ ವಿಶೇಷ ಸಚಿವಾಲಯದ ಘೋಷಣೆ ಹೊಸದಾಗಿ ಜನಸ್ಪಂದನ ಜನಹಿತ ಇಲಾಖೆ ಸ್ಥಾಪನೆ ಕಳೆದ ಕ್ಯಾಬಿನೆಟ್ನಲ್ಲಿ ಘೋಷಿಸಿದ್ರು ಸಿಎಂ ಡಿಕೆಶಿ ಹೊಸದಾಗಿ ಜನಸ್ಪಂದನ ಮಾಡಬೇಕು ಜನಹಿತ ಇಲಾಖೆಯನ್ನ ಸ್ಥಾಪಿಸಬೇಕು ಅಂತ ಹೇಳಿ ಹಾಗಾಗಿ ಕಳೆದ ಕ್ಯಾಬಿನೆಟ್ನಲ್ಲಿ ಈ ವಿಚಾರದ ಬಗ್ಗೆ ಘೋಷಿಸಿದ್ರು ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಜುಲೈನಲ್ಲಿ ವಿಧಾನ ಪರಿಷತ್ನ 5 ಸ್ಥಾನಗಳ ತೆರವಾಗುತ್ತೆ ರಾಜ್ಯಪಾಲರಿಂದ ಮೇಲ್ಮನೆಗೆ ಆಯ್ಕೆಯಾಗುವ ಸ್ಥಾನ ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯಲಿದೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತ ನೋಡೋದಾದ್ರೆ ಸಾರಿಗೆ ಸಂಸ್ಥೆಗೆ ಹೊಸ ಬಸ್ ಖರೀದಿ ಬಗ್ಗೆ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಕೆಎಸ್ಆರ್ಟಿಸಿಗೆ ಹೊಸದಾಗಿ 400 ಬಸ್ ಖರೀದಿ ಜೊತೆಗೆ ವಾಯುವ್ಯ ಕರ್ನಾಟಕ ಸಾರಿಗೆಗೆ 220 ಬಸ್ ಖರೀದಿ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸ್ ಖರೀದಿಗೆ ಒಪ್ಪಿಗೆ ಸಾಧ್ಯತೆ ಇದೆ ಹೊಸದಾಗಿ ಎಲೆಕ್ಟ್ರಿಕ್ ಬಸ್ ಘಟಕಗಳ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಗಳಿದೆ ಇನ್ನು ರಾಜ್ಯದ 10 ನಗರಗಳಲ್ಲಿ ಮೊದಲಿಗೆ ಪ್ರಾರಂಭ ಮಾಡಲಾಗುತ್ತೆ 11 ಕೋಟಿ ವೆಚ್ಚದಲ್ಲಿ ಘಟಕ ನಿರ್ಮಾಣ ಮಾಡುವಂಥ ಚಿಂತನೆ ಒಂದು ಕಡೆ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಹೊಸ ಕೊಠಡಿಗಳಿಗೆ ನಿರ್ಮಾಣ ಮಾಡುವಂಥ ಒಂದು ಅತಿ ಮುಖ್ಯವಾದ ಅತಿ ಇಂಪಾರ್ಟೆಂಟ್ ಒಂದು ಡಿಸಿಷನ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಒಂದು ಚಿಂತನೆ ನಡೆಸಲಾಗ್ತಾ ಇದೆ ಅದರಲ್ಲೂ ಕೂಡ 360 ಕೋಟಿ ರೂಪಾಯಿ ವೆಚ್ಚದಲ್ಲಿ 2200 ಕೊಠಡಿ ನಿರ್ಮಾಣ ಮಾಡುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ದೇವನಹಳ್ಳಿ ಬಳಿ ರೈತರ ಭೂಸ್ವಾಧೀನ ಕೆಐಎಡಿಬಿಗೆ ಮಾರಾಟ ಮಾಡುವ ಅವಧಿಯನ್ನು ಮತ್ತಷ್ಟು ವಿಸ್ತರಣೆ ಮಾಡುವಂಥ ಚಾನ್ಸಸ್ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ 1777 ಎಕರೆಯನ್ನು ಸ್ವಾಧೀನಪಡಿಸ್ಕೊಂಡಿತ್ತು ಸರ್ಕಾರ ಇದಕ್ಕೆ ರೈತರ ವ್ಯಾಪಕ ಆಕ್ರೋಶ ಪ್ರತಿಭಟನೆ ನಡೀತು ನಂತರ ಈ ವಿಚಾರವನ್ನು ಕೈ ಬಿಡಲಾಗಿತ್ತು ನೇರ ರೈತರೇ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ನೀಡಿತ್ತು ಇದೀಗ ಅದೇ ವಿಚಾರವನ್ನು ಅಕ್ಟೋಬರ್ವರೆಗೆ ಆ ಒಂದು ಅವಧಿಯನ್ನು ವಿಸ್ತರಿಸುವುದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ ಇದನ್ನು ಬಿಟ್ಟು ಇನ್ನು ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಏನೆಲ್ಲ ಆಗಬಹುದು ಅನ್ನುವಂಥದ್ದನ್ನ ಇನ್ನಷ್ಟೇ ವೇಟ್ ಮಾಡಿ ನೋಡಬೇಕಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ ಸಿಎಂ ಡಿಕೆಶಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಬಹಳಷ್ಟು ಮಹತ್ವದ ಸಭೆ ಇದು ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಹೊಸ ಸಚಿವಾಲಯದ ಸ್ಥಾಪನೆ ಬಗ್ಗೆ ನಿರ್ಧಾರ ಮಾಡೋದು ನೋಡಿ ಮತ್ತಷ್ಟು ಒಂದು ರೀತಿಯಾದಂಥ ಸರ್ಕಾರದ ಮೇಲೆ ಭರವಸೆ ಇಡುವಂಥ ಕೆಲಸ ಅದರಲ್ಲೂ ಕೂಡ ಜನರ ಹಿತ ಕಾಪಾಡುವಂಥ ನಿಟ್ಟಿನಲ್ಲಿ ಹೊಸದಾಗಿ ಜನಸ್ಪಂದನ ಜನಹಿತ ಕಾಪಾಡುವಂಥ ನಿಟ್ಟಿನಲ್ಲಿ ಈ ಒಂದು ಸಚಿವಾಲಯನ ಓಪನ್ ಮಾಡೋದ್ರ ಬಗ್ಗೆ ಕೂಡ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ನಡೆಯಲಿದೆ ಇದರ ಜೊತೆಗೆ ಬಸ್ ಖರೀದಿ ಇರ್ಬೋದು ಎಲೆಕ್ಟ್ರಿಕ್ ಬಸ್ ಘಟಕಗಳಿರ್ಬೋದು ಹಲವಾರು ವಿಚಾರಗಳ ಕುರಿತಂತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಯುವಂಥ ಸಾಧ್ಯತೆಗಳು ದಟ್ಟವಾಗಿದೆ ರಾಜ್ಯದ 10 ನಗರಗಳಲ್ಲಿ ಮೊದಲಿಗೆ ಪ್ರಾರಂಭವನ್ನು ಮಾಡಲಾಗುತ್ತೆ 11 ಕೋಟಿ ವೆಚ್ಚದಲ್ಲಿ ಘಟಕವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ಮಾಡಲಾಗ್ತಾ ಇದೆ ಎನ್ಆರ್ಐಗಳಿಗಾಗಿ ವಿಶೇಷ ಸಚಿವಾಲಯವನ್ನು ಕೂಡ ಘೋಷಣೆ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ